ಇದು ಚಿಕ್ಕಬಳ್ಳಾಪುರ ರೈಲ್ವೆ ಸ್ಟೇಷನ್ ಮುಂಭಾಗ ಶಾಂತಿನಗರ. ಟಿಜಿ ಟ್ಯಾಂಕ್ ರೋಡ್ ನಿವಾಸಿ 30 ವರ್ಷದ ಇಸ್ಮಾಯಿಲ್ ಪಾಷಾ ಅಲಿಯಾಸ್ ಅಬೀದ್ ಕೊಲೆಯಾದ ಯುವಕ. ಯುವಕನ ತಲೆಗೆ ಮನಸೋ ಇಚ್ಛೆ ಕಲ್ಲು ಎತ್ತಿ ಹಾಕಿ ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ. ಹೌದು, ರಾತ್ರಿ ಸುಮಾರು 8:30 ವೇಳೆಗೆ ಮನೆಯಿಂದ ಹೊರಟಿದ್ದ ಅಬೀದ್ ಮತ್ತೆ ಮನೆಗೆ ವಾಪಸ್ ಬಂದಿರಲಿಲ್ವಂತೆ. ಆದರೆ ಮಧ್ಯರಾತ್ರಿ ನಗರ ಠಾಣೆ ಪೊಲೀಸರಿಂದ ಬಂದ ಒಂದು ಕರೆ ಕುಟುಂಬಸ್ಥರನ್ನು ಆಘಾತಕ್ಕೆ ತಳ್ಳಿತು. ಅಬೀದ್ ಕೊಲೆಯಾದ ಸುದ್ದಿ ಕೇಳಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು. ದುಷ್ಕರ್ಮಿಗಳು ಕಲ್ಲಿನಿಂದ ತಲೆಗೆ ಬಲವಾಗಿ ಹೊಡೆದು ಬರ್ಬರವಾಗಿ ಹತ್ಯೆ ಮಾಡಿರುವ ಆರೋಪ ಕೇಳಿಬಂದಿದೆ. ಅಷ್ಟೇ ಅಲ್ಲ, ಕೈಗಳನ್ನು ತಿರುಚಿ ಅನುಮಾನುಷವಾಗಿ ಹಿಂಸೆ ನೀಡಿರುವ ಗುರುತುಗಳು ದೇಹದ ಮೇಲೆ ಕಂಡುಬಂದಿವೆ ಎಂದು ಕುಟುಂಬಸ್ಥರು ಆರೋಪಿಸಿದ್ದಾರೆ. ಹೀಗಾಗಿ ಈ ಕೊಲೆ ಇನ್ನಷ್ಟು ಅನುಮಾನಗಳಿಗೆ ಕಾರಣವಾಗಿದೆ. ಇನ್ನು ಪೇಟಿಂಗ್ ಕೆಲಸ ಮಾಡುತ್ತಿದ್ದ ಅಬೀದ್ ನಗರದ ಮಂಜುನಾಥ್ ಬಾರ್ಗೆ ಆಗಾಗ ತೆರಳುತ್ತಿದ್ದ ಎನ್ನಲಾಗಿದೆ. ಅಲ್ಲೇ ಪರಿಚಯವಾಗಿದ್ದ ಕೆಲ ಸ್ನೇಹಿತರ ಮೇಲೆಯೇ ಕುಟುಂಬಸ್ಥರು ಅನುಮಾನ ವ್ಯಕ್ತಪಡಿಸಿದ್ದಾರೆ. ಮೂವರು ಅಥವಾ ನಾಲ್ವರು ಸೇರಿ ಈ ಕೃತ್ಯ ಎಸಗಿರುವ ಸಾಧ್ಯತೆ ಇದೆ ಎನ್ನುವ ಮಾತುಗಳು ಕೇಳಿಬರುತ್ತಿವೆ. ನನ್ನ ಹೆಸರು ಖಾಜಾ ಉಸ್ಮಾನ್ ಅಂತ. ನೈಟು 8:30 ಮನೆಗೆ ಬಂದಿದ್ದ. ನೈಟ್ 8:30 ಮನೆಗೆ ಬಂದು ಅಮ್ಮ ಹತ್ರ 100 ರೂಪಾಯಿ ಕಾಸನ್ನು ಇಸ್ಕೊಂಡು ಆಚೆ ಹೋದ ಅಷ್ಟೇ. ಮತ್ತು ನೈಟ್ 1:30 ಪೊಲೀಸವ್ರು ಫೋನ್ ಮಾಡಿದ್ರು, ಈ ಥರ ಆಗಿದೆ ಅಂತ. ಬಂದು ನೋಡಿದ್ರೆ ಕಲ್ಲಲ್ಲಿ ಚೆಚ್ಚಿ ಹೊಡೆದವ್ರೆ, ಕೈಯೆಲ್ಲ ತಿರ್ಸ್ಬಿಟ್ಟವ್ರೆ. ಅವ್ನು ಜಾಸ್ತಿ ಇರ್ತಾ ಇದ್ದಿದ್ದೆ ಮಂಜುನಾಥ ಬಾರ್ ಹತ್ರ. ಅಲ್ಲಿ ಯಾರೋ ಏನೋ ಮಾಡಿ ನೋಡಿಕೊಂಡು ಮಾಡಿದ್ದಾರೆ. ಅದು ಅವ್ರದ್ದು ಇಸ್ಮಾಯಿಲ್ ಅಂತ, ಪೈಂಟ್ ಕೆಲಸ ಮಾಡ್ತಾಯಿದ್ದ. 27 ವರ್ಷ ವಯಸ್ಸು. ಈ ಗಂಗಮೂಡಿ ರಸ್ತೆ, ವಾರ್ಡ್ ನಂಬರ್ 9 ಪೈಂಟ್ ಕೆಲಸ ಮಾಡ್ತಾಯಿದ್ದ. ನೈಟು ಅದೇ ಅಲ್ಲಿ ಎಣ್ಣೆ ಹೊಡೆಯೋಕ್ಕೆ ಹೋಗಿದ್ದಾರೆ. ಜೊತೇಲಿ ಯಾರೋ 4-5 ಜನ ಸೇರ್ಕೊಂಡೇನೋ ಮೋಸ್ಟ್ಲಿ ಕರ್ಕೊಂಬಂದು ಇಲ್ಲಿ ಈ ಥರ ಮಾಡಿದ್ದಾರೆ ಅಂತ ಅನಿಸ್ತಾ ಇದೆ. ಆ ಥರ ಏನು ನಮ್ಮ ಮನೆ ಕಡೆ ಆ ಥರ ಜಗಳ ಏನು ಯಾರು ನಮ್ಗೆ ಆ ಥರ ಗೊತ್ತಿರೋರಿಲ್ಲ. ಅವ್ನು ಆ ಥರ ಮನೆ ಹತ್ರನೂ ಮಾಡ್ತಾ ಇರಲಿಲ್ಲ. ಎಲ್ಲೋ ಬಾರ್ ಹತ್ರ ಏನೋ ಆಗಿದೆ. ಬಾರ್ನಿಂದ ಈ ಕಡೆ ಕರ್ಕೊಂಬಂದು ಈ ಥರ ಮಾಡಿದ್ದಾರೆ. ಮದುವೆ ಆಗಿಲ್ಲ ಇನ್ನು, 27 ವರ್ಷ ಇನ್ನು ಅವನಿಗೆ. ಅನುಮಾನ ಅಂತೂ ಯಾರೂ ಇಲ್ಲ ಸರ್, ನಾವು ನೋಡ್ದಂಗೆ. ಅಂದರೆ ಅವನ ಜೊತೆಯಲ್ಲಿ ಎಣ್ಣೆ ಹೊಡೆಯೋರು ಜಾಸ್ತಿ ಜನ ಇದ್ದರು. ಯಾರು ಮಾಡಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಚೆಚ್ಚಿ ಸಾಯಿಸಿದ ಸರ್. ಹೌದೌದು, ಅವನು ಜಾಸ್ತಿ ಇರ್ತಾ ಇದ್ದಿದ್ದೆ ಮಂಜುನಾಥ ಬಾರ್ ಹತ್ರ. ಆ ಬಾರ್ ಹತ್ರ ಹೋಗಿದ್ದಿದ್ರೆ ಏನೋ ಒಂದು ಸ್ವಲ್ಪ ಕುರು ಸಿಗ್ಬೋದು. ಅಂದರೆ ಈ ಥರ ಮಾಡಿರೋರಿಗೆ ನಾನು ಬಿಡಬಾರ್ದು, ಅವ್ರಿಗೆ ಫಸ್ಟು ಶಿಕ್ಷೆ ಆಗಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ನನ್ನ ಹೆಸರು ಖಾಜಾ ಉಸ್ಮಾನ್ ಅಂತ. ಲಾಸ್ಟ್ ಅವನು ಒಬ್ಬನೇ ಇದ್ದಿದ್ದು ತಮ್ಮ. ಅಮ್ಮ ಇನ್ನು ಮನೆಗೂ ಗೊತ್ತಿರಲಿಲ್ಲ. ಇಲ್ಲ ನಿನ್ನೆ 50 ರೂಪಾಯಿ ಬೆಳಗ್ಗೆ ಕೊಟ್ಬಿಟ್ಟು ಬಂದಿದ್ದಲ್ಲ. ಕೊಟ್ಬಿಟ್ಟು ಕೆಲ್ಸಕ್ಕೆ ಹೋಗೋರು ನಾನು ಮಾತಾಡ್ಸ್ಕೊಂಡು ಹೋದೆ. 8:30 ಮನೆಗೆ ಬಂದಿದ್ದಾರೆ ಬಿಡು ಅಂದ್ಬಿಟ್ಟು, ನಾನು ಮನೇಲಿ ಪಕ್ಕದಲ್ಲೇ ಇರೋದು. ಮನೇಲಿದ್ದ ಮನೆಗೆ ಬಂದಿದ್ದ ಸರ್. ಮನೆಗೆ ಬಂದಿದ್ದ. ನಾನು ಮನೇಲಿ ಊಟ ಮಾಡಿ ಮಲಗಿರ್ತಾನೆ ಬಿಡು ಅಂದ್ಬಿಟ್ಟು ನಾನು ನನ್ನ ಪಾಡಿಗೆ ಮಕ್ಳ ಜೊತೆ ನಾನು ಊಟ ಮಾಡಿ ಮಲಗಿದ್ದೆ. ಆಮೇಲೆ ಅಮ್ಮ ಹೇಳ್ತಾರೆ ಬಂದೇ ಇಲ್ಲ ಅವನು ಅಂತ. ಆಮೇಲೆ 1:30 ಪೊಲೀಸವ್ರು ಫೋನ್ ಮಾಡಿದ್ದಾರೆ, ಈ ಥರ ಆಗಿದೆ ಅಂತ. 8:30 8:45 ಅವ್ರ ಮನೇಲಿದ್ದ ಅಷ್ಟೇ. ಆಮೇಲೆ ಆಚೆ ಹೋಗಿದ್ದೆ ಅಷ್ಟೇ. ಅವನು ಮನೇಲಿ ಏನು ಹೇಳಿಲ್ಲ. ಅವನಿಗೆ ಗೊತ್ತು ಅವ್ನು ಬಾರಿಗೆ ಹೋಗ್ತಾನೆ ಅಂತ ಗೊತ್ತು ಅಮ್ಮಗೆ. ಅದು ಕುಡಿದು 9 ಗಂಟೆ 10 ಗಂಟೆ ಒಳಗಡೆ ಬಂದ್ಬಿಡೋದು ಅವನು. 10 ಗಂಟೆ ಆದರೂ ಬಂದಿಲ್ಲ ಇವತ್ತು ನೈಟು. ಬರ್ತಾನೆ ಬಿಡು ಅಂದ್ಬಿಟ್ಟು ನಾವು ಅಂದ್ಕೊಂಡು ಇದು ಮಾಡಿದ್ದು. ನೋಡಿದ್ರೆ ಈ ಥರ ಬಿದ್ದವನೇ. ಏನು ಮಾಡಬೇಕು, ನಮಗೆ ಇದು ಮಾಡೋಕ್ಕಾಗ್ತಾಯಿಲ್ಲ.
ಪ್ರಕರಣ ದಾಖಲಿಸಿಕೊಂಡಿರುವ ಚಿಕ್ಕಬಳ್ಳಾಪುರ ನಗರ ಠಾಣೆ ಪೊಲೀಸರು ಸ್ಥಳ ಪರಿಶೀಲನೆ ನಡೆಸಿದ್ದು ಆರೋಪಿಗಳ ಪತ್ತೆ ಮತ್ತು ಬಂಧನಕ್ಕಾಗಿ ತನಿಖೆ ತೀವ್ರಗೊಳಿಸಿದ್ದಾರೆ. ಹಳೆ ದ್ವೇಷವೇ ಕೊಲೆಗೆ ಕಾರಣವೇ ಅಥವಾ ಇದರ ಹಿಂದೆ ಮತ್ತೇನಾದರೂ ರಹಸ್ಯ ಅಡಗಿದೆಯೇ ಎಂಬ ಪ್ರಶ್ನೆಗೆ ಪೊಲೀಸರ ತನಿಖೆಯ ಬಳಿಕವೇ ಸ್ಪಷ್ಟ ಉತ್ತರ ಸಿಗಬೇಕಿದೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.